ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ಮೊನ್ನೆಗೌಡರು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮೊನ್ನೆಗೌಡರು ಬರ್ಡೇ ಆಗಿರೋದ್ರಿಂದ ಒಂದೆರಡು ಮಾತಿನ ಬಗ್ಗೆ ಹೇಳಲೇಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಪೊಲಿಟಿಷಿಯನ್ ಆಗಿ, ಈಗ ಮೂವಿ ಮೇಕರ್ ಕಾಲಿಟ್ಟಿದ್ದೀರ ಅಂದ್ರೆ ನಿಮ್ ದಾರಿನೇ ಹೇಳುತ್ತೆ ನೀವು ಎಷ್ಟು ಸಕ್ಸಸ್ಫುಲ್ ಅಂತ. ಬಟ್ ನಿಮ್ ಯಶಸ್ಸಿಗೆ ಕಾರಣ ಹೇಳಬೇಕು ನಾನು. ಸುನಿ ಸರ್ ಹೇಳ್ದಂಗೆ ರಾಜ್ ಕಪ್ ಸೀಸನ್ 7 ಅಲ್ಲಿ ಮೊನ್ನೆಗೌಡರು ಜೊತೆ ಒಂದಿಬ್ರು 3 ಜನ ಪಾರ್ಟ್ನರ್ ಅಲ್ಲಿ ಟೀಮ್ ಅನ್ನ ಬೈ ಮಾಡ್ತಾರೆ. ಎಲ್ಲ ಒಂದು ಒಳಗೊಳಗ್ ಟೀಮ್ ತಗೊಂಡು ನಾವು ಫೈನಲ್ಸ್ ಹೋಗ್ತೀವಿ. ಫೈನಲ್ಸ್ ಹೋದ ತಕ್ಷಣ ಟೀಮ್ ಬಿಲ್ಡ್ ಆಗುತ್ತೆ, ಖುಷಿಯಾಗಿ. ಸಾಮಾನ್ಯವಾಗಿ ಒಬ್ರು ಓನರ್ ಒಂದ್ಸಲ ಕ್ರಿಕೆಟ್ ಮಾಡೋದು ಅಂದ್ರೆ ಬೈ ಮಾಡಿದ್ರೆ ಇನ್ನೊಂದ್ಸಲ ಬೈ ಮಾಡಲ್ಲ. ನ್ಯಾಚುರಲಿ ಅಲ್ಲಿಂದ ಏನು ಜಾಸ್ತಿ ಪ್ರಾಫಿಟ್ ಇಲ್ಲ. ಸೆಕೆಂಡ್ ಟೈಮ್ ಮತ್ತೆ ಮೊನ್ನೆಗೌಡರು ನಾನು ಮತ್ತೆ ವಾಪಸ್ ಟೀಮ್ ಬೈ ಮಾಡ್ತೀನಿ ಅಂದ್ರು. ಕಾರಣ ಏನಂದ್ರೆ ನಮ್ಮೆಲ್ಲರ ಜೊತೆ ಮತ್ತೆ ಬೆರೆಯೋ ಅವಕಾಶ ಸಿಗುತ್ತೆ ಅಂತ. ಬೈ ಮಾಡಿದಾಗ ಒಂದು ಉದ್ದೇಶ ಇರುತ್ತೆ, ಒಂದು ಲಾಭ ಸಿಗ್ಬೇಕು, ಇಲ್ಲ ಅಂದ್ರೆ ಸಿನಿಮಾ ಅಥವಾ ಕ್ರಿಕೆಟ್ ಗೆದ್ದಾಗ ಒಂದು ಪ್ರೈಸ್ ಸಿಗತ್ತೆ, ನಮ್ ಟೀಮ್ ಗೆಲ್ತು ಅಂತ. ಈ ಸಲ ನಾವು ಲೀಗಲ್ಲಿ ಹೊಡ್ಸ್ಕೊಂಡು ನಮ್ಮ ಮುಖ ಎಲ್ಲ ಸಪ್ಪೆ ಆಗಿತ್ತು, ಎಲ್ಲ ಬೇಜಾರಲ್ಲಿದ್ದಾಗ ಫಸ್ಟ್ ನಮಗೆ ಮೊನ್ನೆಗೌಡರ ಮುಖ ನೋಡಕ್ 30-40 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ರ ಮುಖ ನೋಡಿದಾಗ ಅವ್ರು ನಮ್ಗೆ ಹೇಳಿದ್ದು, ಏಯ್ ಯಾಕೆಲ್ಲ ಡಲ್ ಆಗಿದ್ದೀರಾ, ಆಟ ಅಂದ್ಮೇಲೆ ಕಾಮನ್ ಸೋಲೋದು, ಪರವಾಗಿಲ್ಲ ಅಂತ ಧೈರ್ಯ ಕೊಟ್ಟವರು ಮೊನ್ನೆಗೌಡರು ಸರ್. ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿರ್ಮಾಪಕರು ಜನರಲ್ ಆಗಿ ನಾವು ನೋಡಿರ್ತೀವಿ, ಸಿನಿಮಾಗ್ ದುಡ್ಡು ಹಾಕ್ಬೇಕು, ಅದರಿಂದ ಒಂದಿಷ್ಟು ಲಾಭ ಮಾಡ್ಬೇಕು, ಆದಷ್ಟು ಕಡಿಮೆ ಖರ್ಚಲ್ಲಿ ಪ್ರಾಡಕ್ಟ್ ಅನ್ನ ಮಾಡಿ ಹೆಚ್ಚು ಲಾಭ ಪಡಿಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ಮೊನ್ನೆಗೌಡರು ಉದ್ದೇಶ ನಮ್ಮನ್ನ ಎಂಕರೇಜ್ ಮಾಡ್ಬೇಕು. ಕ್ರಿಕೆಟ್ ಆಡುವಾಗ ನಮಗೆಲ್ಲ ಒಂದು ಅವಕಾಶ, ನೆಟ್ವರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ, ಸೋಷಿಯಲೈಸ್ ಆಗ ಅಥವಾ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಒಂದು ಒಳ್ಳೆ ಅವಕಾಶ. ಬಟ್ ಮೊನ್ನೆಗೌಡರು 30-40 ಲಕ್ಷ ಖರ್ಚು ಮಾಡಿ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರ್ಸುತ್ತಲ್ದೇನೆ, ಮ್ಯಾಚ್ ಸೋತ್ ಮೇಲೆ ನಮ್ಮನ್ನೆಲ್ಲ ಕ್ರೂಸ್ ಬುಕ್ ಮಾಡಿ ಎಲ್ರಿಗೂ ಪಾರ್ಟಿ ಮಾಡೋಣ, ಎಲ್ರು ಸುತ್ಸೋಣ, ಅಲ್ಲಿ ಬಂದವರಿಗೆಲ್ಲ ಸುಮ್ನೆ ಬರ್ತಾರಲ್ಲ ಅವರಿಗೆಲ್ಲ ಗಿಫ್ಟ್ ಕೊಡ್ಸೋಣ, ಈ ತರದೊಂದು ಮನಸ್ಥಿತಿ. ಒಂದು ಲಾಭ ಅಷ್ಟೇ ಅಲ್ದೇನೆ ಟೀಮ್ ಬಿಲ್ಡ್ ಮಾಡ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇರುವಂತ ಒಬ್ಬ ವ್ಯಕ್ತಿ. ಅದಕ್ಕೆ ಬಹುಶಃ ಇವತ್ತು ಅವರು ಬಿಸ್ನೆಸ್ ಮ್ಯಾನ್ ಆಗಿ, ಪೊಲಿಟಿಷಿಯನ್ ಆಗಿ ಕೂಡ ಸಕ್ಸಸ್ಫುಲ್ ಆಗ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಿ ಅಪ್ರೂವ್ ಮಾಡಿದ್ದಾರೆ. ನಾನು ಸುಮಾರು 1 ಗಂಟೆ ಮಾತಾಡಿದ್ವಿ. ಅವ್ರು ಹೆಂಗೆ ಬಿಸ್ನೆಸ್ ಶುರು ಮಾಡಿದ್ರು, ಹೆಂಗೆ ಅವ್ರು ಸಕ್ಸಸ್ಫುಲ್ ಆಗಿ ಇವತ್ತು ಮೊನ್ನೆಗೌಡರಾಗಿ ನಿಂತಾರೆ ಅನ್ನೋದೇ ಒಂದು ಮಿರಾಕಲ್ ಸ್ಟೋರಿ. ಅದನ್ನೇ ಒಂದು ಸಿನಿಮಾ ಮಾಡ್ಬೋದು. ಮೂವಿ ಮೇಕರ್ ಆಗಿ ಕೂಡ ದೊಡ್ಡ ಸಕ್ಸಸ್ಫುಲ್ ಆಗಿ ಸರ್ ಅಂತ ನನ್ನ ಹಾರೈಕೆ. ಅಂಡ್ ನೀವು ಆರಿಸ್ಕೊಂಡಿರೋ ಸಿನಿಮಾ ತಂಡನೇ ಹೇಳುತ್ತೆ ನೀವು ಎಷ್ಟು ಸೆನ್ಸಿಬಲ್ ಆಗಿ ಹೆಜ್ಜೆ ಇಡ್ತಾ ಇದ್ದೀರಾ ಸಿನಿಮಾ ರಂಗದಲ್ಲಿ ಅನ್ನೋದು. ಅಂಡ್ ಈ ಸಿನಿಮಾ 25 ದಿನ ಪೂರೈಸಿದೆ. ಮಹೇಶ್ ಸರ್ಗೆ ಅಂಡ್ ನನ್ನ ಸ್ನೇಹಿತರು ಪ್ರಮೋದ್, ಪೃಥ್ವಿ, ನಾವೆಲ್ಲ ಒಟ್ಟಿಗೆ ಸ್ಮಾಲ್ ಸ್ಕ್ರೀನ್ ಬಂದವರು. ಅವರ ಬೀಜ ಸ್ಕ್ರಾಚ್ ಇಂದ ನೋಡಿದೀನಿ. ಸೊ ನಿಮ್ಮ ಗ್ರೋತ್ ಫ್ಯಾಬ್ಯುಲಸ್, ತುಂಬಾ ದೂರ ಹೋಗೋದಿದೆ. ಒಳ್ಳೇದಾಗ್ಲಿ ನಿಮಗೆ, ರೇಚಲ್ ಅವ್ರಿಗೆ, ಶರತ್ ಸರ್ ಅಂಡ್ ಎಲ್ರು ಇದ್ದೀರಾ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.